ಎಲ್ಲರಿಗೂ ಶುಭೋದಯಗಳು. ಬನ್ನಿ, ಈಗ ಎಲ್ಲ ಹಸುಗಳನ್ನ ಈಚೆ ಕಟ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡೋಣ. ಈ ಶೆಡ್ಡಲ್ಲಿ ಬಂದ್ಬಿಟ್ಟು ಮೇಕೆ, ನಾಟಿ ಹಸು, ಇವುಗಳನ್ನು ಈ ಕಡೆ ಶಿಫ್ಟ್ ಮಾಡಿಬಿಟ್ಟು ಆಮೇಲೆ ನಾಟಿ ಹಸುಗಳನ್ನ ಈಚೆ ಕಟ್ಟೋದು. ಬಾ ಬಾ ಮೆಡಿಷನ್ ಮಾಡಬೇಕು, ಆಮೇಲೆ ಮೆಡಿಷನ್ ಮಾಡ್ತೀನಿ. ಈ ಕಡೆ ಬಂದು ಮರಿ ಎಲ್ಲ ಶಿಫ್ಟ್ ಆಗಿದೆ. ತೋಟದ ಮನೆಯಲ್ಲಿರೋದ್ರಿಂದ ಕರೆಂಟ್ ಹೋಗ್ಬಿಡ್ತು. ಇವು ನಮ್ಮ ನಾಟಿ ಹಸುಗಳು ಎರಡು ಇದಿದೆ, ಒಂದು ಓರಿಗರು, ಒಂದು ಹೆಣ್ಗರು. ಇವುಗಳನ್ನು ಜಾಗಕ್ಕೆ ಕಟ್ಟಿದ್ದಾಯ್ತು. ಇವಾಗ ಹಾಲು ಕರಿಯಕ್ಕೆ ಹೋಗೋಣ. ಹಾಲು ಕರಿಯೋದ್ರಿಂದ ಇದರಲ್ಲಿ ಕರೆದ್ಬಿಟ್ಟು ಆಮೇಲೆ ಅದರಲ್ಲಿ ಕರಿಬೇಕು. ಎಲ್ಲ ಗಲೀಜಾಗ್ಬಿಟ್ಟಿದೆ. ಥಂಡಿ ಇರೋದ್ರಿಂದ ಬಿಸಿನೀರಲ್ಲಿ ತೊಳಿತಾ ಇದ್ದೀನಿ. ಈಗ ಇವ್ರುಗಳನ್ನ ಬಿಟ್ಟು ಹಾಲು ಕುಡಿಸೋ ಟೈಮು. ಅವಳು ಬಂದುಬಿಟ್ಟು ಡಾರ್ಲಿಂಗ್ ಅಂತ ಹೆಸರು ಕಟ್ಟಿದ್ದೀನಿ, ಆದರೆ ಸುಮ್ಮನೆ ಇದು ಬಂದುಬಿಟ್ಟು ಸುಲ್ತಾನ್ ಅಂತ. ಅಷ್ಟೊಂದೇನು ರಿಯಾಕ್ಷನ್ ಕೊಡಲ್ಲ ಇವರಿಬ್ರು ಹೆಸರು ಕರೆದ್ರೆ. ನಾರ್ಮಲಾಗಿ ಸುಮ್ಮನೆ ಇರಲಿ ಅಂದ್ಬಿಟ್ಟು ಇಟ್ಟಿದ್ದೀನಿ. ನೋಡಿ, ಇವ್ರನ್ನ ಹಾಲು ಕುಡೀಲಿ ಅಂತ ಬಿಟ್ಟರೆ ಅವ್ರ ಅಮ್ಮದಿರು ಅಲ್ಲಿದ್ದಾರೆ, ಅವನಲ್ಲೋಗಿದ್ದಾನೆ ನೋಡಿ, ಎಲ್ಲೆಲ್ಲಿಂದ ಬರ್ತಾ ಇದ್ದಾನೆ. ಇವ್ರು ನೋಡಿದ್ರೆ ಬಿಟ್ಟರು ಹೋಗಲ್ಲ ಮುಂದೆ. ಇವ್ರುಗಳನ್ನ ಎಳ್ಕೊಂಡೋಗಿ ಬಿಡ್ಬೇಕು ಅವ್ರ ಹತ್ರ ಹಾಲು ಕುಡೀಲಿ ಅಂತ. ಬಾ, ಒಂದು ಬಿಟ್ಟಿದ್ದಾಯ್ತು. ಇಷ್ಟು ಹಾಲು ಕರೆದಿದ್ದೀನಿ, ಎರಡರಲ್ಲೂ ಇಷ್ಟು ತೊಗೊತೀವಿ ಮನೆಗಾಗೋವಷ್ಟು. ಇನ್ನೂ ಇದು ಕರು ಬಿಟ್ಟಿಲ್ಲ. ಇವಾಗ ಹಾಲು ಕರೆದ್ಬಿಟ್ಟು ಅದಾದ್ಮೇಲೆ ಕರು ಬಿಡೋದು. ನೋಡಿ, ಡಾರ್ಲಿಂಗ್ ನೋಡ್ತಾ ಇದ್ದಾರೆ. ಈ ಥರ ವೆದರಲ್ಲಿ ಈ ಥರ ನೋಟ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ. ನೋಡಿ, ಮರಿಗಳ ಜೊತೆ ಇಲ್ಲೂ ಹೋಗ್ತಾ ಇದೆ, ಇಲ್ಲೇ ಇತ್ತು, ಇಲ್ಲೂ ಇದೆ ನೋಡಿ. ಇವನೋಗಿ ಎಲ್ಲ ಆರಿಸ್ಬಿಟ್ಟ. ನಾವು ಹೊರಟ್ವಿ ನಮ್ಮ ಐರಾವತ ತೊಗೊಂಡು. ಅಲ್ಲೇ ಬೆಳಿಗ್ಗೆ ಡ್ಯೂಟಿ ಮಾಡ್ತಾವನೆ, ಹಾಲು ಕರೆದ್ಬಿಟ್ಟು ಹಸುಗಳನ್ನೆಲ್ಲ ಹೊಡ್ಕೊಂಡು ಹೋಗ್ತಾವನೆ. ಅಲ್ಲೇ ಹಾಲು ಕುಡಿದ್ಬಿಟ್ಟು ನನ್ನ ಡೈರಿಗೆ ಆಗಿ ಬರೋ ಅಷ್ಟರಲ್ಲೇ ಎಲ್ಲ ಓಡಾಡ್ತಾ ಇದೆ ಹೋಗಿ. ಎರಡೂ ಡಾರ್ಲಿಂಗ್ಸ್ ಮತ್ತು ಸುಲ್ತಾನ ಇವರೆಲ್ಲ ಆರಾಮಾಗಿ ಕುಂತಿದ್ದಾರೆ. ಇವನು ಬಂದುಬಿಟ್ಟು ನನ್ನ ತೋರಿಸೋಂತ ಇದ್ದಾನೆ ನೋಡಿ. ನೋಡಿ, ಅವ್ರಿಗೆ ಏನು ಬೇಕೋ ತಿನ್ಕೊಂಡು ಬರುತ್ತೆ. ಇನ್ನೂ ಅರ್ಧ ಗಂಟೆವರೆಗೂ ಇವ್ರನ್ನ ಕಟ್ಟೋಕ್ಕಲ್ಲ. ಈ ಥರ ನಾಟಿ ಹಸುಗಳನ್ನ ಹಿಡ್ಕೊಂಡು ಹೋಗೋದ್ರಲ್ಲ ಒಂಥರ ಖುಷಿ. ಲೈಫ್, ಹಳ್ಳಿ ಲೈಫೇ. ಎಲ್ಲೂ ಈಚೆ ಹೋದ್ರೆ ಸಿಗಲ್ಲ, ಸಿಟಿಯಲ್ಲಿ ಎಲ್ಲೂ ಸಿಗಲ್ಲ ಈ ಥರ ಲೈಫ್.
ಇವತ್ತು ಒಂಚೂರು ಕೆಲಸ ಇದೆ, ಕುಂಟೆ ಹೊಡೆಯೋದು, ಅದರಿಂದ ಈ ಕಡೆ ಹೊಡ್ಕೊಂಡು ಹೋಗ್ತಾ ಇದೆ. ಕುಂಟೆ ಹೊಡೆಯೋದಿತ್ತು ಅಂತ ಹೇಳಿದ್ನಲ್ಲ, ಇದೆಲ್ಲ ಹೊಡೆದು ಮುಗಿಸಿದ್ದೀನಿ. ಆ ಕಡೆಯಿಂದ 2, 3 ಗದೆ, ಇದು 4ನೇ ಗದೆ ಎಲ್ಲ ಹೊಡೆದಾಯಿತು. ಈ ಥರ ಕಳೆ ಎಲ್ಲ ಹೋಗಿದೆ ನೋಡಿ. ಇವರೇ ನಮ್ಮಿಬ್ಬರು ಜೋಡಿ ಹಸುಗಳು ನೋಡಿ. ಇದಿಲ್ಲೇ ನಗ್ದಲ್ಲ ಹಂಗೆ ಮೇಯ್ತಾ ಇದೆ. ಇದಕ್ಕೆ ಇವಾಗ ಆಸೆ ಆಯಿತು, ಅದಕ್ಕೂ ಒಂದು ಕೊಂಬೆ ಕೊಟ್ಬಿಡೋಣ. ಇವಾಗ ಅದು ಆ ಕಡೆಯಿಂದ ತಿನ್ನೋದು ಬಿಟ್ಬಿಟ್ಟು ಇಲ್ಲಿ ನೋಡ್ತಾರೆ ಇದು ತಿಂತಾ ಇದೆ ಅಂತ. ಇದು ಬಂದುಬಿಟ್ಟು ನಮ್ದು 2ನೇ ಅಡಿಕೆ ತೋಟ. ಇದು ಹಾಕಿ ಗಿಡ ಹಾಕಿ ಒಂದು 2 ವರ್ಷ ಆಗಿರ್ಬೋದು. ಇವಾಗ ನೀರು ಬಿಟ್ಟಿದ್ದಾರೆ, ಇಲ್ಲೇ ನೀರು ಹೋಗ್ತಾ ಇದೆ. ನೋಡಿ ಯಾವ ಥರ ಇದೆ ಅಂತ. ಎಲ್ಲ ಅಗಸೆ ಗಿಡ ಎಲ್ಲ ಹಾಕಿದ್ವಿ, ಆಲೆಲ್ಲ ಹೋಗ್ತಾ ಇದೆ. ಅಗಸೆ ಗಿಡ ಎಲ್ಲ ಮಧ್ಯೆ ಮಧ್ಯೆ ಇಲ್ಲೂ ಇತ್ತು, ಇದೆಲ್ಲ ಮುರಿದಿರೋದು ನಾವು. ಈ ಥರ ಇದೆ ನೋಡಿ. ಈ 3 ತಂದು ಕಟ್ಟಾಗಿದೆ. ಇನ್ನು ನಾಟಿ ಹಸುಗಳಿದೆ, ಅವು ನೋಡ್ಕೊಬರೋದಕ್ಕೆ ಹೋಗ್ಬೇಕು ಇವಾಗ. ಅಲ್ಲಿದೆ ನೋಡಿ ನಾಟಿ ಹಸು, ಬೀಳಲ್ಲಿ ಮೇಯ್ತಾ ಇದ್ವು ಬೆಳಿಗ್ಗೆಯಿಂದ. ಫೈನಲಿ ಎಲ್ಲ ಕೆಲಸ ಮುಗೀತು. ಈಗ ಹಾಲು ತೊಗೊಂಡು ಹೋಗ್ತಾ ಇದ್ದೀನಿ. ಹಾಲು ಕರೆದಿದ್ದು ಆಯಿತು, ಹಸುಗಳಿಗೆ ಗೀಡೆಲ್ಲ ಕೊಟ್ಟಿದ್ದಾಯಿತು. ಇವಾಗ ಹೋಗ್ಬಿಟ್ಟು ಹಾಲು ಹಾಕ್ಬಿಟ್ರೆ ಫಿನಿಶ್ ಕೆಲಸ. ನೋಡಿ ಎಲ್ಲ ಹಸುಗಳು ಹಾಕಿದ್ದಾಯ್ತು. ಇವಾಗ ಎಲ್ಲ ಮರಿಗಳನ್ನ, ನಾಟಿ ಹಸುಗಳು, ಕರುಗಳನ್ನೆಲ್ಲ ಒಳಗಡೆ ಹಾಕಿದ್ದಾಯಿತು. ಇದು ಹಾಕ್ಬಿಟ್ಟಿದ್ದೀನಿ, ಹಸು ಇಲ್ಲಿ ಹಾಕಿದ್ದೀನಿ, 2 ಇಲ್ಲಿದೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಎಲ್ಲರಿಗೂ ಗುಡ್ ನೈಟ್. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅಷ್ಟೇ.